ಕರ್ನಾಟಕದಲ್ಲಿ ವಾಯು ಸಾರಿಗೆ. ಫಸ್ಟ್ ಕರ್ನಾಟಕದಲ್ಲಿ ವಾಯು ಸಾರಿಗೆ ಕುರಿತಾಗಿ ಪ್ರಾಥಮಿಕ ಮಾಹಿತಿ ಫಸ್ಟ್ ತೋಳೋಣ. ಮೊಟ್ಟ ಮೊದಲಿಗೆ ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು. ರೈಟ್ ಸಹೋದರರಲ್ಲಿ ಓರಿವಿಲ್ಲಿ ಮತ್ತು ವಿಲ್ಬರ್ ಎನ್ನುವ ಇಬ್ಬರು ಸಹೋದರರು. ಹಾಗಾಗಿ ಏನಾದರೂ ಒಂದು ಓರಿವಿಲ್ಲಿ ರೈಟ, ಇನ್ನು ಒಬ್ಬರು ವಿಲ್ಬರ್ ರೈಟ. ಈ ಸಹೋದರರು 1903ರಲ್ಲಿ ಅಮೇರಿಕಾ ದೇಶದ ನಾಗರಿಕರು. ಇವರಿಬ್ಬರು ವಿಮಾನ ಕಂಡು ಹಿಡಿದರು. ಇಷ್ಟು ಮೊದಲ ಕಾನ್ಸೆಪ್ಟ. ಅಂದರೆ ವಿಮಾನ ಕಂಡು ಹಿಡಿದವರು ಓರಿವಿಲ್ಲಿ ವಿಲ್ಬರ್ ರೈಟ್ ಸಹೋದರರು 1903 ಅಮೇರಿಕಾ. ಇನ್ನು ವಿಮಾನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಬೆರ್ನಾಯುಲಿಸ್ಸನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಂತ ಬೆರ್ನಾಯುಲಿಸ್ ಪ್ರಿನ್ಸಿಪಲ್ ಅಂಥೇಳಿ ಬರ್ತದೆ. ಇದು ಒತ್ತಡದ ಒಂದು ಪ್ರಕಾರದಲ್ಲಿ ಬರ್ತದೆ. ಹಾಗಾದರೆ ತನ್ನ ರೆಕ್ಕೆಗಳ ಸಹಾಯದಿಂದ ಒತ್ತಡ ಕಮ್ಮಾಯಿತು ಅಂದರೆ ಕೆಳಗಿಳಿತದ. ಒತ್ತಡ ರೆಕ್ಕೆಯ ಮೇಲ್ಭಾಗದಲ್ಲಿ ಕಡಿಮೆ ಆಯಿತು ಅಂದ್ರೆ ಮೇಲೆ, ಕಡೆ ಪ್ರೆಷರ್ ಕಮ್ಮಿ ಮಾಡ್ಕೋತದ, ಆ ಕಡೆ ಹಾರ್ಕೋತ ಹೋಗ್ತದೆ. ಎಕ್ಸಾಂಪಲ್, ರೆಕ್ಕೆಗಳ ಮೂಮೆಂಟದಿಂದ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ರೆಕ್ಕೆಗಳ ಮೇಲ್ಭಾಗದಲ್ಲಿ ಒತ್ತಡ ಕಡಿಮೆಯಾದರೆ ಮೇಲಕ್ಕೆ ಹಾರುತ್ತದೆ. ರೆಕ್ಕೆಗಳ ಕೆಳಭಾಗದಲ್ಲಿ ಒತ್ತಡ ಕಡಿಮೆ ಆದರೆ ಕೆಳಕ್ಕಿಳಿತದೆ. ಇದನ್ನು ನಾವು ಬೆರ್ನಾಯುಲಿಸ್ಸನ ತತ್ವ ಅಂಥೇಳಿ ಕರಿತೇವೆ. ಅದರ್ 4 ಪ್ರಿನ್ಸಿಪಲ್ಸ್ ಯಾವಂದ್ರೆ ಒಂದು ಥ್ರಸ್ಟ್, ಲಿಫ್ಟ್, ಡ್ರ್ಯಾಗ ಮತ್ತು ವೇಟ್. ಈ ವಿಮಾನಗಳಲ್ಲಿ ಹಾರಾಟದ ಎಲ್ಲ ಮಾಹಿತಿ ಇದರಾಗೆ ಇರ್ತಾವೆ. ಇದನ್ನು ಅನ್ನೋದು ಎದರಲ್ಲೇ ಅಂತೀವಿ ಅಂದ್ರೆ ಬ್ಲ್ಯಾಕ್ ಬಾಕ್ಸ್ ಅಂತೇಳಿನೇ ಕರಿತೀವಿ ನಾವು. ಕಪ್ಪು ಪೆಟ್ಟಿಗೆ ಬ್ಲ್ಯಾಕ್ ಬಾಕ್ಸ್ ಅಂತೇಳಿ ಕರೀತಾರೆ. ವಿಮಾನದಲ್ಲಿ ಇರುವ ಎಲ್ಲ ತಾಂತ್ರಿಕ ವಿಚಾರಗಳು ಈ ಪೆಟ್ಟಿಗೆಯದೊಳಗೆ ಸ್ಟೋರೇಜ್ ಆಗಿರ್ತಾವೆ. ಹಾಗಾದರೆ ಕರೆಯದು ಬ್ಲ್ಯಾಕ್ ಬಾಕ್ಸ್ ಇದ್ದರೂ ಕಲರ್ ಮಾತ್ರ ಆರೆಂಜ್ ಅದ. ಇದು KSIS-PC ಕೇಳಿದ್ದು. ಯಾವ ಬಣ್ಣದ್ದದಂದ್ರೆ ಕಿತ್ತಳೆ ಬಣ್ಣವನ್ನು ಹೊಂದಿದೆ. ವಿಮಾನದಲ್ಲಿರುವ ಎಲ್ಲ ತಾಂತ್ರಿಕ ಮಾಹಿತಿಯ ಸಂಗ್ರಹಗಾರಕ ಬ್ಲ್ಯಾಕ್ ಬಾಕ್ಸ್. ಅದರ ಬಣ್ಣ ಕಿತ್ತಳೆ ಅಥವಾ ಆರೆಂಜ್. ಇನ್ನು ವಿಮಾನಗಳ ವೇಗವನ್ನು ಮ್ಯಾಕ್ ಮೀಟರ್ದಿಂದ ಅಳಿತಾರೆ. ಹಾಗಾದರೆ ವೇಗ ಎದರಲ್ಲೇ ಅಳಿಬೇಕು ಅಂದರೆ ಮ್ಯಾಕ್ ಮೀಟರ್. ಮ್ಯಾಕ್ ಎನ್ನುವುದು ಶಬ್ದದ ವೇಗವನ್ನು ಸೂಚಿಸುತ್ತದೆ. ಸ್ಪೀಡ್ ಆಫ್ ದಿ ಸೌಂಡ್ ಮ್ಯಾಕ್ ಅನ್ನೋದು ಅಂದರೆ ಆ ಲೆವೆಲ್ದಾಗ ಸ್ಪೀಡ್ನಾಗ ಓದ್ತದೆ. ಒಂದು ಮ್ಯಾಕ್ ಮೀಟರ್ = 1234 ಕಿಲೋಮೀಟರ್ ಪರ್ ಅವರ್ದಾಗ ಸ್ಪೀಡ್ನಾಗ ಹೋಗ್ತದೆ. 1234 ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆಗ್ತದೆ. ಇನ್ನು ವಿಮಾನಗಳಲ್ಲಿ ಆರ್ಟಿಫಿಷಿಯಲ್ ಏರ್ ಪೈಪ್ಗಳು ಅಳವಡಿಸಿರ್ತಾರೆ. UPSC ಕೇಳಿದ್ದು. ಕೃತಕವಾದ ಗಾಳಿಯ ಪೈಪ್ಗಳನ್ನು ಯಾಕೆ ಅಳವಡಿಸ್ತಾರಂದ್ರೆ ಭೂಮಿಯ ಮೇಲೆ ಇರುವ ಸಾಮಾನ್ಯ ಒತ್ತಡ ವಿಮಾನದಲ್ಲಿ ನಿರ್ಮಾಣವಾಗ್ತದೆ. ಒಂದು ವೇಳೆ ಆ ಕೃತಕವಾದ ಗಾಳಿಯ ಪೈಪ್ಗಳು ಇರಲಿಲ್ಲ ಅಂದ್ರೆ ವಿಮಾನಗಳಲ್ಲಿ ಕುಳಿತವರ ದೇಹದಿಂದ ರಕ್ತ ಕಣ್ಣು, ಮೂಗು, ಬಾಯಿ ವಿವಿಧ ರಂಧ್ರಗಳ ಮೂಲಕ ಹೊರಚೆಲ್ಲಿ ಮರಣ ಹೊಂದಿಬಿಡ್ತಾರೆ. ಯಾಕಂದ್ರೆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ವಾತಾವರಣದ ಒತ್ತಡ ಕಡಿಮೆಗೊಂಡು ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ವಿಮಾನಗಳಲ್ಲಿ ಭೂಮಿಯ ಮೇಲೆ ಇರುವ ಸಾಮಾನ್ಯ ಒತ್ತಡ ನಿರ್ಮಿಸಲು ಆರ್ಟಿಫಿಷಿಯಲ್ ಏರ್ ಪೈಪ್ಗಳು, ಕೃತಕವಾದ ಗಾಳಿಯ ಪೈಪ್ಗಳನ್ನು ಅಳವಡಿಸಿರುತ್ತಾರೆ. ಇದು ಇದರದ ಕಾನ್ಸೆಪ್ಟ್ ಆಯಿತು. ಇನ್ನು ಕರ್ನಾಟಕದಲ್ಲಿ ಮೊದಲಿಗೆ ವಾಯು ಸಾರಿಗೆಯ ಸಂಚಾರ ಎಷ್ಟು ಅಂದರೆ ಬಳ್ಳಾರಿ 1932ರಲ್ಲಿ. ಕರ್ನಾಟಕದಲ್ಲಿ ಮೊದಲಿಗೆ ವಿಮಾನ ಸಂಪರ್ಕ ಪಡೆದಿರುವುದು ಬಳ್ಳಾರಿ 1932. ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 9 ದೇಶೀಯ ಡೊಮೆಸ್ಟಿಕ್ ವಿಮಾನ ನಿಲ್ದಾಣಗಳು ಇವೆ. ಕರ್ನಾಟಕದಲ್ಲಿರುವ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 24 ಮೇ 2008ರಂದು ಇದನ್ನು ಲೋಕಾರ್ಪಣೆ ಮಾಡಲಾಯಿತು. ಹಾಗಾದರೆ ಸ್ಥಳ ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಗಿದೆ. ಸರ್, ಒಂದು ಏನು ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಪ್ರೈವೇಟ್ ಸೆಕ್ಟರ್ PPP ಆಧಾರದ ಮೇಲೆ ಒಂದು ವಿಮಾನ ನಿಲ್ದಾಣ ಗ್ರೀನ್ ಫೀಲ್ಡ್ ರೂಪದಲ್ಲಿ ರಚನೆಯಾಗಿದ್ದು ಅಂದರೆ ಇದೇ ರೀ. ಕಂಪ್ಲೀಟ್ ಗ್ರೀನ್ ಫೀಲ್ಡ್ ಅದು ಬೇರೆ. ಮತ್ತು
ಅರುಣಾಚಲ ಪ್ರದೇಶಕ್ಕೆ ಪ್ರೈವೇಟ್ ಸೆಕ್ಟರ್ PPP ಆ ಯೋಜನೆದೊಳಗೆ ಫಸ್ಟ್ ನಿರ್ಮಾಣ ಆಗಿದ್ದು ಅಂದ್ರೆ ಬೆಂಗಳೂರದ್ದು. ಏನೋ ಒಂದು ಎಲ್ಲದ ಅಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1951 ಡಿಸೆಂಬರ್ 25 ಮಂಗಳೂರದೊಳಗೆ ಬಜ್ಪೆ ಎನ್ನುವ ಸ್ಥಳದಲ್ಲಿ ಅದ. ಇದು ಎಲ್ಲದ ದೇವನಹಳ್ಳಿ, ಅದು ಎಲ್ಲದ ಬಜ್ಪೆ. ಈ ಮಂಗಳೂರು ಬೆಂಗಳೂರು ಆಲ್ಮೋಸ್ಟ್ ಒಂದೇ ಅಕ್ಷಾಂಶದೊಳಗೆ ಬರ್ತಾವೆ, 13 ಡಿಗ್ರಿ ಉತ್ತರ ಅಕ್ಷಾಂಶ. ಮಂಗಳೂರದೊಳಗೆ ಭಾಳ ಮಳೆ ಆಗ್ತದೆ, ಬೆಂಗಳೂರದೊಳಗೆ ಕಮ್ಮಿ ಆಗ್ತದೆ. ಏಕೆಂದರೆ ಈ ಕಾನ್ಸೆಪ್ಟ್ ಅದ. ಇದನ್ನು ನಾವು ಲೀವರ್ಡ್ ಸೈಡ್ ಅಂತೀವಿ, ಇದು ವಿಂಡ್ವರ್ಡ್ ಸೈಡ್, ಗಾಳಿಯ ದಿಕ್ಕು ಈ ಭಾಗದಲ್ಲಿ. ಇದು ಪಶ್ಚಿಮ ಘಟ್ಟಗಳು, ಗಾಳಿಯ ದಿಕ್ಕು ಈ ಕಡೆ ಇರ್ತದ, ಇಲ್ಲಿ ವಿಪರೀತ ಮಳೆ ಆಗ್ತದ. ಇದನ್ನು ಗಾಳಿಯ ಮರೆಮಾಚುವ ದಿಕ್ಕು ಅಂತೀವಿ. ಇದನ್ನು ವಿಂಡ್ವರ್ಡ್ ಸೈಡ, ಇದು ಲೀವರ್ಡ್ ಸೈಡ. ಈಚೆ ಕಡೆ ಮಂಗಳೂರದ, ಈಚೆ ಕಡೆ ಬೆಂಗಳೂರದ. ಈ ಕಡೆ ಮಳೆ ಹೆಚ್ಚಿಗೆ ಆಗ್ತದ, ಈ ಕಡೆ ಕಡಿಮೆ ಆಗ್ತದ. ಗಾಳಿಯ ದಿಕ್ಕು, ಗಾಳಿಯ ಮರೆಮಾಚುವ ದಿಕ್ಕು, ಇದನ್ನು ಡಿಫ್ರೆನ್ಸ್ ತೊಗೋಬೇಕು ನಾವು. ಇವು ಆದ ಬಳಿಕ ಇನ್ನು ಮತ್ತು ದೇಶೀಯ ವಿಮಾನ ನಿಲ್ದಾಣಗಳು ಯಾವ್ಯಾವು? ಮೈಸೂರು ವಿಮಾನ ನಿಲ್ದಾಣ 1940 ಮಳ್ಳಲ್ಲಿ ಎಂಬ ಸ್ಥಳದೊಳಗದ, ಮಳ್ಳಲ್ಲಿ. ಶಿವಮೊಗ್ಗ ವಿಮಾನ ನಿಲ್ದಾಣ 2023 ಸ್ಥಳೀಯ ಸಗಣಿ ತಿಳಿದ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಅದ. ಇದಕ್ಕೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನು ಇಡಲಾಗಿದೆ. ಹಾಸನ ವಿಮಾನ ನಿಲ್ದಾಣ ಬುವಹಳ್ಳಿ ಎಂಬ ಸ್ಥಳದಲ್ಲಿ, ಇದನ್ನು ಗ್ರೀನ್ಫೀಲ್ಡ್ದಾಗೆ ಬರ್ತದೆ. ನೆಕ್ಸ್ಟ್ ಬರೋದು ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಧಾರವಾಡ ಜಿಲ್ಲಾದಾಗ 1974 ಗಾಂಧಿನಗರದಲ್ಲಿ ಅದ. ಬೆಳಗಾವದೊಳಗೆ ಬೆಳಗಾವಿ ವಿಮಾನ ನಿಲ್ದಾಣ ಸ್ಥಳ ಸಾಂಬ್ರಾ 1942. ಹಾಗಾದರೆ ರಾಯಚೂರದಾಗ ರಾಯಚೂರು ವಿಮಾನ ನಿಲ್ದಾಣ ಯರಮರಸ್ ಎಂಬ ಸ್ಥಳದಲ್ಲಿ ಅದ, ಇನ್ನೂ ನಿರ್ಮಾಣ ಹಂತದಲ್ಲಿ ಐತಿ. ನೆಕ್ಸ್ಟ್ ಬರೋದು ಏನದ, ಕಲಬುರಗಿ ವಿಮಾನ ನಿಲ್ದಾಣ, ಇದನ್ನು ಶ್ರೀನಿವಾಸ ಸರಡಗಿ ಎನ್ನುವ ಸ್ಥಳದಲ್ಲಿ ಅದ, ಶ್ರೀನಿವಾಸ ಸರಡಗಿ. ನೆಕ್ಸ್ಟ್ ಬರೋದೇ ವಿಜಯಪುರ ವಿಮಾನ ನಿಲ್ದಾಣ ಬಂದಬಾವಿ. ಇದರೊಳಗೆ ಆ್ಯಕ್ಚುಲಿ ಸದ್ಯ ಕಾರ್ಯನಿರ್ವಹಿಸುತ್ತಿರುವವು ಯಾವ್ಯಾವು ಅಂತಂದ್ರೆ ಮೊದಲ ಬೆಂಗಳೂರು, ಮಂಗಳೂರು, ಮೈಸೂರು, ಆನಂತರ ಶಿವಮೊಗ್ಗ, ಹುಬ್ಬಳ್ಳಿ, ಬೆಳಗಾವಿ. ನೆಕ್ಸ್ಟ್ ಬರೋದೇ ಕಲಬುರಗಿ. ಇವು ಕಾರ್ಯನಿರ್ವಹಿಸಲ್ಕತ್ತವೆ ಈ ಸದ್ಯ ಪ್ರೆಸೆಂಟ್ಗಾಗಿ. ಇದನ್ನು ಕರ್ನಾಟಕದಲ್ಲಿ ಇರುವಂತಹ ವಾಯು ಸಾರಿಗೆ ವ್ಯವಸ್ಥೆ ಈ ರೀತಿ ಏನಂದ್ರೆ ಏನೋ ನಿರ್ಮಾಣದ ಹಂತದಲ್ಲಿನೂ ಒಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡಾರ. ಹಾಗಾಗಿ ವಾಯು ಸಾರಿಗೆ ಎನ್ನುವುದು ಒಂದಿಷ್ಟು ಕಾಸ್ಟ್ಲಿ ಇದ್ದರೂ ಸಮಯವನ್ನು ಉಳಿತಾಯ ಮಾಡುತ್ತದೆ. ಆದರೆ ಭಾರತದ ಈಶಾನ್ಯ ರಾಜ್ಯಗಳು ಅದಾವ, ರೋಡ್ ಟ್ರಾನ್ಸ್ಪೋರ್ಟ್ ಭಾಳ ಕಠಿಣ ರೀ ಅಲ್ಲಿ, ಯಾಕಂದರೆ ಬೆಟ್ಟ ಗುಡ್ಡಗಳು ಭಾಳ ಅದಾವ. ಈಶಾನ್ಯ ರಾಜ್ಯಗಳಲ್ಲಿ ವಾಯು ಸಾರಿಗೆ ಅತ್ಯಂತ ಸೂಕ್ತವಾದ ಸಾರಿಗೆ ವ್ಯವಸ್ಥೆಯಾಗಿದೆ. ಈಶಾನ್ಯ ರಾಜ್ಯಗಳಲ್ಲೆಲ್ಲ ವಾಯು ಸಾರಿಗೆನೇ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲರಿಗೂ ಧನ್ಯವಾದಗಳು.